ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಈಗಾಗಲೇ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫುಲ್ಲಿ ಪ್ಲೆಜ್ ನಡೀತಾ ಇದೆ. ಸೊ ಯಾರು ಡಾಕ್ಯುಮೆಂಟ್ ಕರೆಕ್ಟ್ ಇರ್ತಾವಲ್ಲ ಅಂಥವ್ರುಗಳಿಗೆ ಇವತ್ತಿಂದ ಮೆಸೇಜ್ ಕೂಡ ಬರ್ತಾ ಇದೆ ನಿಮ್ಮಗಳಿಗೆ. ಏನಪ್ಪ ಅಂತಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಮತ್ತು ಅದಕ್ಕೆ ಅಪ್ರೂವ್ಡ್ ಕೂಡ ಸಿಕ್ಕಿದೆ ಅಂಥೇಳಿ, ಮತ್ತು ನಾವು ಮುಂದಿನ ದಿನಗಳಲ್ಲಿ ನಿಮಗೆ ಕೌನ್ಸ್ಲಿಂಗಿಗೆ ಕರಿತೀವಿ ಅಥವಾ ಕೌನ್ಸ್ಲಿಂಗಿಗೆ ಕೌನ್ಸ್ಲಿಂಗಲ್ಲಿ ಭಾಗವಹಿಸ್ಬೋದು ಅಂಥೇಳಿ ನಿಮಗೆಲ್ಲ ಮೆಸೇಜ್ ಬರ್ತಾ ಇರುವಂಥದ್ದು. ಆಮೇಲೆ ಯಾರಿಗೆ ಬಂದಿಲ್ಲ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಅದು ಬರ್ಬೋದು, ಬರದೆ ರೂಲ್ಸ್ ಇಲ್ಲ. ಮೆಸೇಜ್ ಅವ್ರು ಹಾಕಲೇಬೇಕು, ಅವ್ರು ಕಳಿಸ್ಕೊಡ್ಲೇಬೇಕು, ನೀವು ಬರಬೇಕಂತೇಳಿ ರೂಲ್ಸ್ ಇಲ್ಲ. ಬಂದರೆ ಒಳ್ಳೆಯದು, ಬರಲಿಲ್ಲ ಅಂದರೂ ಕೂಡ ನಿಮ್ಗೆ ಹೇಳಿದೆ ನಾನು, ಹೋಗಿರಿ ವೆಬ್ಸೈಟಿಗೆ ಹೋಗಿರಿ, ಲಾಗಿನ್ ಮಾಡ್ಕೊರಿ, ಚೆಕ್ ಮಾಡ್ಕೊರಿ ಅಂತೆ. ಅಲ್ಲಿ ಅಪ್ರೂವ್ಡ್ ಅಂತ ಇದ್ದರೆ ಓಕೆ, ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಮೆಸೇಜ್ ಬರಲಿ ಬರದೇ ರೀ, ಯಾರಿಗೆ ಮೆಸೇಜ್ ಬಂದಿದೆಯಲ್ಲ ಅವರಷ್ಟೇ ಕೌನ್ಸ್ಲಿಂಗ್ ಕರೀತಾರೆ ಅನ್ನೋದು ಕಂಪ್ಲೀಟಾಗಿ ತಪ್ಪು. ಮೆಸೇಜ್ ಬರಬೇಕಂತ ಕಂಡೀಷನ್ ಇಲ್ಲ, ಅದು ಒಂದು ಫಾರ್ಮಾಲಿಟಿ ಕಳಿಸ್ಕೊಡ್ತಾರೆ. ಸೊ ಯಾವ ರೀತಿ ಮೆಸೇಜ್ ಬರ್ತಾಯಿದೆ ಅಂತ ನೋಡಿ. ಇಲ್ಲಿ ಈ ರೀತಿಯಾಗಿ ನಿಮಗೆ ಜನರಲ್ಲಾಗಿ ಮೆಸೇಜ್ ಬರುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬರಲೇಬೇಕು ಅಂತ ಕಂಡೀಷನ್ ಇಲ್ಲ. ಈ ಮೆಸೇಜ್ ಬರಲೇಬೇಕಂತೇನಿಲ್ಲ. ನಾನು ನಿನ್ನೆ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ಯಾವ ರೀತಿ ನೀವು ಸ್ಟೇಟಸ್ ನೋಡ್ಕೋಬೇಕು ಅಂಥೇಳಿ. ಇಲ್ಲಿ ನೋಡಿ, ಡಿಯರ್ ಕ್ಯಾಂಡಿಡೇಟ್, ಕಂಗ್ರ್ಯಾಚುಲೇಷನ್ಸ್, ಯುವರ್ ಅಪ್ಲಿಕೇಶನ್ ಫಾರ್ JNM ಕೌನ್ಸ್ಲಿಂಗ್ 2026 ಹ್ಯಾಸ್ ಬಿನ್ ಅಪ್ರೂವ್ಡ್. ಅಂದರೆ ನಿಮ್ಮ ಅಪ್ಲಿಕೇಶನ್ ಕರೆಕ್ಟ್ ಇದೆ ಅಂತ ಅರ್ಥ. ರಿಜೆಕ್ಟ್ ಆಗೋದಿಲ್ಲ ಫ್ಯೂಚರಲ್ಲಿ. ಆಮೇಲೆ ನಿಮಗೆ ಅಪ್ರೂವ್ಡ್ ಕೂಡ ಆಗಿದೆ ಮತ್ತು ಅವ್ರ ಅಪ್ಲಿಕೇಶನ್ ನಂಬರನ್ನು ಹಾಕಿ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟಿದ್ದಾರೆ. ಅಂದರೆ ನಿಮ್ಮ ಅಪ್ಲಿಕೇಶನ್ಸ್ ವೆರಿಫಿಕೇಷನ್ ಮಾಡಿದಾಗ ನಿಮ್ಮ ಹಾಕಿರುವಂಥ ಅಪ್ಲೋಡ್ ಮಾಡಿರುವಂಥ ಎಲ್ಲ ಡಾಕ್ಯುಮೆಂಟ್ಗಳು ಮತ್ತು ನೀವು ಅಪ್ಡೇಟ್ ಮಾಡಿರುವಂಥ ಎಡಿಟ್ ಮಾಡಿರುವಂಥ ದಾಖಲಾತಿ ಇವು ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಇದೆ, ನಮ್ಮ ಕಡೆಯಿಂದ ಕರೆಕ್ಟ್ ಇದೆ ಅಂಥೇಳಿ ನಿಮಗೆ ಇದು ಮೆಸೇಜ್ ಬಂದಿದೆ. ಇದು ಮುಂದಿನೂ ಕೂಡ ಬರುತ್ತೆ. ಇದು ಬಂದರೆ ಮುಂದೆ ಏನು ಮಾಡಬೇಕಂದ್ರೆ ಏನು ಮಾಡೋಂಗಿಲ್ಲ, ಸುಮ್ಮನೆ ಇಟ್ಕೊಂಡು ನೋಡ್ಕೊಂಡು ಕುಂದಿರ್ಬೇಕಷ್ಟೇ. ಯಾಕಂತಂದರೆ ಇನ್ನೂ ನಿಮಗೆ ರ್ಯಾಂಕ್ ನಂಬರ್ ಬರಬೇಕು. ಆಮೇಲೆ ನಿಮಗೆ ಎಲ್ಲ ವಿದ್ಯಾರ್ಥಿಗಳದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು. ರಿಜೆಕ್ಟ್ ಆದವ್ರದ್ದು ಕೂಡ ಅಪ್ರೂವಲ್ ಸಿಗಬೇಕು. ಎಲ್ಲನೂ ಆಗಬೇಕಂದ್ರೆ ನಿಮ್ದು ಒಂದೇ ಆಗಿದೆ ಅಂದರೆ ಎಲ್ಲರದ್ದು ಆದಂಗಲ್ಲ. ಇನ್ನೂ ಭಾಳಷ್ಟು ವಿದ್ಯಾರ್ಥಿಗಳು ವೆರಿಫಿಕೇಷನ್ ಮಾಡ್ತದೆ. ಈ ತಿಂಗಳು ಪೂರನೂ ಕೂಡ ಎಲ್ಲರಿಗೂ ಕೂಡ ಮೆಸೇಜ್ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಎಲ್ಲ ಪ್ರಕ್ರಿಯೆಯನ್ನು ಮಾಡಿದ ಮೇಲೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ನಿಮ್ಗೆ ಏನು ಮಾಡ್ಬೋದು ಅಂದರೆ ರಿಜೆಕ್ಟ್ ಲಿಸ್ಟು ಮತ್ತೊಮ್ಮೆ ಎಡಿಟ್ ಮಾಡ್ಕೊಳ್ಳಿಕ್ಕೆ, ಮತ್ತೊಮ್ಮೆ ಪೇಮೆಂಟ್ ಮಾಡಲಿಕ್ಕೆ ಅಥವಾ ರಿಜೆಕ್ಟ್ ಆಗಿರುವಂಥ ಲಿಸ್ಟ್ಗಳನ್ನು ಬೇರೆ ಬೇರೆಯಾಗಿ ಕೊಡ್ಬೋದು. ಬಟ್ ಏನೋ ಬಂದರೂ ಕೂಡ ನಿಮಗೆ ನಾನು ಮಾಹಿತಿನ ಒದಗಿಸ್ಕೊಡ್ತೀನಿ. ಆದರೆ ನೀವು ಅರ್ಜೆಂಟ್ ಮಾಡೋಂಗಿಲ್ಲ. ಯಾಕಂದರೆ ಈ ಒಂದು JNM ನರ್ಸಿಂಗ್ ಬೋರ್ಡ್ ತುಂಬ ಸ್ಲೋ ಆಗಿ ಕೆಲಸ ಮಾಡುತ್ತೆ. ಅರ್ಜೆಂಟ್ ನೀವು ಮಾಡಿರೋದು ಕೂಡ ಈ ಬೋರ್ಡ್ನವರು ಅರ್ಜೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಎಲ್ಲ ಆನ್ಲೈನಲ್ಲಿ ನಡೀತಾ ಇರೋದರಿಂದ ಬೇಗ ಮುಗಿದು ಹೋಗ್ಬಿಡುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದು ಒಂದೇ ಬಾಕಿ, ಇದೊಂದೇ ತುಂಬ ಸ್ಲೋ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದೊಂದೇ. ಒನ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಬಿಟ್ರೆ ಕೌನ್ಸ್ಲಿಂಗ್ ಪ್ರಕ್ರಿಯೆ ಆರಂಭ ಮಾಡ್ತಾರೆ. ಮತ್ತೇನೋ ಡೌಟ್ ಇದ್ದರೆ ನೀವು ಕಾಮೆಂಟ್ ಮಾಡಿ.